ಅಪ್ಯಾರೆಂಟ್ ಶಿಫ್ಟ್ ಇನ್ ಪೊಸಿಷನ್ ಆಫ್ ದ ಸ್ಟಾರ್. ಏನಿದು ಅಂತ ಹೇಳಿ ಮೊದಲೇ ಹೇಳ್ತೀನಿ. ಇದು ಅರ್ತ್, ಇದು ನಮ್ಮ ನಕ್ಷತ್ರ, ಭೂಮಿ, ನಕ್ಷತ್ರ, ಆಕಾಶ. ಸೊ ಇದು ಎಂಥದ್ದು, ಇನ್ಕ್ರೀಸಿಂಗ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸರಿನಾ? ಇವಾಗ ಏನಂತ ಹೇಳಿದ್ರೆ, ನಕ್ಷತ್ರ ಇಲ್ಲಿಂದ ಈ ದಿಕ್ಕಿಂದ ಲೈಟ್ ಬರ್ತಾ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಇಲ್ಲೇನಾಗುತ್ತೆ, ರಿಫ್ರಾಕ್ಷನ್ ಆಗುತ್ತೆ. ಹಾಗಾಗಿ ಲೈಟ್ ಈ ಥರ ಬೆಂಡ್ ಹಾಕ್ಕೊಂಡು ಈ ರೀತಿಯಲ್ಲಿ ಬರುತ್ತೆ. ಸೊ ಇಲ್ಲಿ ಯಾರು ನಿಂತಿರೋರಿಗೆ ಹೇಗೆ ಕಾಣುತ್ತಿದ್ದು ಅಂತ ಹೇಳಿದ್ರೆ, ಈ ಲೈಟು ಇಲ್ಲಿಂದ ಬರ್ತಾ ಇದೆಯೇನೋ ಅಂತ ಹೇಳಿ ಕಾಣುತ್ತೆ. ಸೊ ನಕ್ಷತ್ರ ಇಲ್ಲಿರೋ ಬದಲಾಗಿ ಇಲ್ಲಿರಂಗೆ ಕಾಣುತ್ತೆ. ಸರಿನಾ? ಆ್ಯಕ್ಚುಯಲ್ ಪೊಸಿಷನ್ನು ಇದು, ಹೊಸ ಪೊಸಿಷನ್ನು ಇದು, ಇಲ್ಲಿರಂಗೆ ಕಾಣುತ್ತೆ. ಆಯಿತಾ? ಸೊ ದಿಸ್ ಈಸ್ ಯುವರ್ ಅಪರೆಂಟ್ ಶಿಫ್ಟ್ ಇನ್ ಪೊಸಿಷನ್ ಆಫ್ ದ ಸ್ಟಾರ್. ಏನಕ್ಕೆ ಇಲ್ಲಿಂದ ಈ ದಿಕ್ಕಲ್ಲಿ ಕಾಣುತ್ತೆ ಅಂತ ಹೇಳಿದ್ರೆ, ನಮಗಿದು ಬೆಂಡ್ ಆಗೋದು ಕಾಣಲ್ಲ ಹುಡುಗರ. ಕೊನೆಯದಾಗಿ ಲೈಟ್ ಎಲ್ಲಿಂದ ಬರ್ತಾಯಿಯೋ, ಯಾವ ದಿಕ್ಕಿಂದ ಬರ್ತಾಯಿಯೋ ಅದನ್ನು ನೋಡೋಕ್ಕಾಗುತ್ತೆ ನಮಗೆ. ಆಯಿತಾ? ಸೊ ಇಲ್ಲಿ ನಾವು ಟ್ಯಾಂಜೆಂಟ್ ಡ್ರಾ ಮಾಡ್ತು ಅಂತ ಹೇಳಿದ್ರೆ, ಟ್ಯಾಂಜೆಂಟ್ ಅಂತ ಜ್ಞಾಪಕ ಇದೆಯಾ? ಟ್ಯಾಂಜೆಂಟ್ ಅಂತ ಹೇಳಿದ್ರೆ ಏನೋ, ಸರ್ಕಲಲ್ಲಿ ಟ್ಯಾಂಜೆಂಟ್ ಅಂತ ಹೇಳಿ ಕಲ್ತ್ಕೊಂಡಿದ್ದೀರಾ. ಗೊತ್ತಿಲ್ಲ ಅಂತ ಹೇಳಿದ್ರೆ ಸರ್ಕಲ್ ಟಾಪಿಕ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಈ ಪಾಯಿಂಟಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡ್ತು ಅಂತ ಹೇಳಿದ್ರೆ ಆ ದಿಕ್ಕಲ್ಲಿ ಇರೋಂಗೆ ಕಾಣುತ್ತೆ ಲೈಟು, ಅಷ್ಟೇ. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಇದೆಲ್ಲ ಕಾಣಲ್ಲ, ಇಷ್ಟೊಂದೆಲ್ಲ ಬೆಂಡ್ ಆಗ್ತಿದೆ ಅಂತ ಎಲ್ಲ ಕಾಣಲ್ಲ. ಕೊನೆಯದಾಗಿ ಲೈಟ್ ಎಲ್ಲಿಂದ ಬರುತ್ತೋ ಆ ದಿಕ್ಕಲ್ಲೇ ಅಲ್ಲಿದೆ ನಕ್ಷತ್ರ ಅದು ಅಂಥೇಳಿ ತಿಳ್ಕೊತೀವಿ. ಸೊ ಇದಕ್ಕೆ ಇಲ್ಲಿಂದ ಇಲ್ಲಿ ಬಂತಲ್ಲ. ಸೊ ದಿಸ್ ಈಸ್ ಯುವರ್ ಅಪೆರೆಂಟ್ ಶಿಫ್ಟ್ ಇನ್ ಪೊಸಿಷನ್ ಆಫ್ ದ ಸ್ಟಾರ್. ಏನಕ್ಕೆ ಈ ಥರ ಆಗುತ್ತೆ ಅಂತ ಹೇಳಿದ್ರೆ, ಸಿಂಪಲ್ ಸಿಂಗಲ್ ವರ್ಡ್ ಆನ್ಸರ್, ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್. ಸರಿನಾ? ಡೀಟೇಲ್ ವರ್ಜನ್ ಏನಂತ ಹೇಳಿದ್ರೆ, we do not see the sun or the star in its true position except when it's directly overhead. ತಲೆ ಮೇಲೆ ಇತ್ತು ಅಂತ ಹೇಳಿದ್ರೆ ಅವಾಗ ಒಂದು ಸತಿ ಆ ಟೈಮಲ್ಲಿ ಇಷ್ಟೊಂದು ಶಿಫ್ಟ್ ಆಗಲ್ಲ, ಪಕ್ಕ ಎಲ್ಲಿದೆಯೋ ಅಲ್ಲೇ ಕಾಣುತ್ತೆ. ರೀಸನ್ ಏನಕ್ಕೆ? ತಲೆ ಮೇಲಿತ್ತು ಅಂತ ಹೇಳಿದ್ರೆ ನಾರ್ಮಲ್ ಆಗುತ್ತೆ ನೋಡಿ ರೇ. ನಾರ್ಮಲಾಗಿ ಆಯಿತು ಬಂತು ರೇ ಅಂತ ಹೇಳಿದ್ರೆ ಏನಾಗುತ್ತೆ, ಇಟ್ ವೋಂಟ್ ಗೆಟ್ ರಿಫ್ರಾಕ್ಟೆಡ್. ಹಾಗಾಗಿ ವೆನ್ ಇಟ್ಸ್ ನಾರ್ಮಲ್, ವೆನ್ ಇಟ್ಸ್ ಡೈರೆಕ್ಟ್ಲಿ ಅಬೋವ್ ದ ಹೆಡ್, ಓವರ್ ಹೆಡ್, ಆವಾಗ ರಿಫ್ರಾಕ್ಷನ್ನು ಆಗಲ್ಲ. ಸೊ ದೇರ್ ವೋಂಟ್ ಬಿ ಶಿಫ್ಟ್ ಇನ್ ಪೊಸಿಷನ್ ಆಫ್ ದ ಸ್ಟಾರ್. Earth's atmosphere is made up of layers of air with varying optical density. As we move from upper layer to lower, the density increases and thus the refractive index also increases. ಇದೆಲ್ಲ ಗೊತ್ತಿದೆ. Thus when a ray of light from the star enters Earth's atmosphere at B, ಇಲ್ಲಿ ಎಂಟರ್ ಮಾಡ್ತು ಅಂತ ಹೇಳಿದ್ರೆ, it undergoes multiple refraction. It continues bending towards the radius of the Earth, that is bending towards the normal. The ray of light will reach the observer O. ಇದು O ಆ ಜಾಗ. It appears, that is the light appears as if it comes along the direction AO. ಇಲ್ಲಿಂದ ಬರೋಂಗೆ ಕಾಣುತ್ತೆ, ಈ ದಿಕ್ಕಲ್ಲಿ ಬರೋಂಗೆ ಕಾಣುತ್ತೆ, instead of true direction BO. As a result, we see the star to be shifted to the left. ಸರಿನಾ? ಸೊ ಇದು ನಿಮ್ಮ ರೈಟ್ ಅಪ್ಪು. ಇದು ಪೂರ ಬರ್ಕೊಬೇಕು. ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ ಈ ಭಾಗದಲ್ಲಿ ಕಮ್ಮಿ ಮಾಡ್ಕೊಳ್ಳಿ, ಈ ಚಿತ್ರ ಕೂಡ ಬರಿಬೇಕು.